ಬೇಲೂರು ಪಟ್ಟಣದ ಪುರಸಭೆ ವೇಲಾಪುರಿ ಸಭಾಂಗಣದಲ್ಲಿ ಪುರಸಭೆಯ ಹಾಲಿ ಅಧ್ಯಕ್ಷ ಆರ್ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಸಭೆ ಕರೆಯಲಾಗಿತ್ತು. ಪುರಸಭೆಯಲ್ಲಿ ಒಟ್ಟು 23 ಸದಸ್ಯರ ಬಲವಿದ್ದು ಕಾಂಗ್ರೆಸ್ 17, ಜೆಡಿಎಸ್ 5, ಬಿಜೆಪಿ 1 ಸ್ಥಾನ ಪಡೆದಿತ್ತು. ಪುರಸಭೆ ಉಪಾಧ್ಯಕ್ಷ ಉಷಾ ಸತೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ 16 ಜನ ಕಾಂಗ್ರೆಸ್ ಸದಸ್ಯರು ಅಶೋಕ್ ವಿರುದ್ಧ ಕೈ ಎತ್ತುವ ಮೂಲಕ ಅವರನ್ನು ಪದಚ್ಯುತಿಗೊಳಿಸಲಾಯಿತು. ಇನ್ನು ಪುರಸಭೆ ಅಧಿನಿಯಮದ ಪ್ರಕಾರ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ ಅಂಗೀಕಾರವಾಗಿದ್ದು, ಅಶೋಕ್ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯದಲ್ಲಿ ಕೈ ಎತ್ತುವ ಮೂಲಕ ಅಶೋಕ್ ಅವರು ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಿಗೊಳಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ತಿಳಿಸಿದರು. ಈ ವೇಳೆ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್ ಅವರು ಅಶೋಕ್ ಅವರ ಕಾರ್ಯವೈಖರಿ ವಿರುದ್ಧ ಅಸಮಾಧಾನಗೊಂಡಿದ್ದು, ಜೊತೆಗೆ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಹೋಗದೇ ಇದ್ದುದರಿಂದ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ವಿಪ್ ಜಾರಿ ಮಾಡಲಾಗಿತ್ತು. ವಿಪ್ ಉಲ್ಲಂಘಿಸುವುದರ ಜೊತೆಗೆ ಪಕ್ಷಕ್ಕೆ ದ್ರೋಹ ಬಗೆದಿರುವವರ ವಿರುದ್ಧ ಪಕ್ಷ ಕಠಿಣ ಕ್ರಮ ಕೈಗೊಳ್ಳುತ್ತದೆ. ನಮ್ಮ ಹಿರಿಯ ನಾಯಕ ಬಿ ಶಿವರಾಮ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದು ಮತ್ತು ಶಾಸಕರ ಜೊತೆಗೂಡಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದಕ್ಕೆ ತಕ್ಕ ಶಾಸ್ತಿಯಾಗಿದೆ. ಮುಂದಿನ ಅಧ್ಯಕ್ಷರ ಆಯ್ಕೆಯನ್ನ ಸದಸ್ಯರ ಒಮ್ಮತದ ಅಭಿಪ್ರಾಯ ಹಾಗೂ ಬಿ ಶಿವರಾಮ್ ನೇತೃತ್ವದಲ್ಲಿ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುತ್ತದೆ. ಇಲ್ಲಿ ಯಾವುದೇ ಬಣದ ರಾಜಕೀಯವಿಲ್ಲ ಎಂದು ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದರು. ನಂತರ ಮಾತನಾಡಿದ ಸದಸ್ಯ ಶಾಂತಕುಮಾರ್ ಅವರು ಮಾತನಾಡಿ ಪದಚ್ಯುತಿ ಹಿನ್ನೆಲೆಯ ಬಗ್ಗೆ ವಿವರಿಸಿದರು. ಶಿವರಾಮಣ್ಣ ಅವರು ಬ್ಲಾಕ್ ಕಾಂಗ್ರೆಸ್ ಈಗ ಆಲ್ರೆಡಿ ಆಗಿದೆ. ಚುನಾವಣೆ ದಿನಾಂಕ ಘೋಷಣೆ ಮಾಡಬೇಕು, ಪಕ್ಷದಿಂದ ಸಭೆಯನ್ನು ಕರಿಬೇಕು, ನಾವು ಸಹ ವಿಪ್ ಜಾರಿ ಮಾಡಬೇಕು. ಅದನ್ನೆಲ್ಲ ಮಾಡಿ ಸದಸ್ಯರುಗಳ ಜೊತೆಗೆ ಸದಸ್ಯರ ಅನಿಸಿಕೆ ತಗೊಬೇಕು. ಸದಸ್ಯರುಗಳು ಮತ ಮಾಹಿತಿ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಂಡು ಒಂದು ಎಲ್ಲರಿಗೆ ಒಮ್ಮತವಾದಂತಹ ಅಭ್ಯರ್ಥಿಯನ್ನು ಹಾಕೋ ಕೆಲಸ ನಾವು ಮಾಡ್ತೀವಿ. ನಾವು ಎಲ್ಲ ಕಡೆ ಒಂದು ಮನೆಯ ಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ, ಆದರೆ ನನ್ನ ಕಣ್ಣಂಗೆ ಇಲ್ಲಿ ಯಾವುದೂ ಅಂಥದ್ದು ಗುಂಪಿಲ್ಲ. ಇಲ್ಲೆಲ್ಲ ಒಂದೇ, ಅದು ಕಾಂಗ್ರೆಸ್ ಪಕ್ಷ ಅಂತ ನಾವು ಭಾವಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇದೊಂದೇ ಅಲ್ಲ, ಈ ಒಂದು ಜಯ ಮುಂದಿನ ವಿಧಾನಸಭಾ ಚುನಾವಣೆಗೆ ಒಂದು ದಿಕ್ಸೂಚಿ. ಆ ಅಧ್ಯಕ್ಷನ ಗಮನಕ್ಕೆ ತಂದು ಭ್ರಷ್ಟಾಚಾರಕ್ಕೆ ಕುಮ್ಮಕ್ಕು ಕೊಡುವಂಥ ಕೆಲಸಗಳು ಪುರಸಭೆಯಲ್ಲಿ ನಿರಂತರ ಆಗ್ತಿತ್ತು. ಅದಕ್ಕೆ ಇವತ್ತು ಮುಕ್ತಿ ಸಿಕ್ಕಿದೆ. ಸಾರ್ವಜನಿಕರ ಕೆಲಸ ಸರಾಗವಾಗಿ ಪುರಸಭೆ ಒಳಗಡೆ ನಡೆಯಬೇಕು ಅನ್ನೋದು ನಮ್ಮ ಉದ್ದೇಶ. ಈಗಲೂ ಖಂಡಿತ DC ಅವರಿಗೆ ಕೊಡಿ, ಈ ಲೆಟರ್ನ ನಿಮ್ಗೆ ಕೊಡ್ತೀನಿ. ಇವತ್ತು ಸಭೆ ಇರೋದನ್ನ ತಂದಿಲ್ಲ. ಲೆಟ್ರಿಗೆ ಎಲ್ಲ ವ್ಯಾಪಕವಾಗಿ ಯಾವ್ಯಾವ ಭ್ರಷ್ಟಾಚಾರ ಆಗಿದೆ, ಯಾವ್ಯಾವ ಬಿಲ್ ಆಗಿದ್ದಾವೆ, ಯಾವ್ಯಾವುದು ಸುತ್ತೋಲೆಗಳ ವಿರುದ್ಧವಾಗಿ ಬಿಲ್ಗಳನ್ನ ಮಾಡಿದ್ದಾರೆ, ಯಾವುದೇ ಬಿಲ್ಗಳನ್ನ ಕೊಡಬಾರ್ದು ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟು ಬಂದಿದ್ದೀವಿ. ಯಾವುದೇ ಒಂದು ಟೆಂಡರ್ ಆಗಬೇಕು ಅಂದರೂ, ಯಾವುದೇ ಒಂದು ವರ್ಕ್ ನಡೀಬೇಕು ಅಂದ್ರೂ ಪುರಸಭೆ ಒಳಗಡೆ ಸಭೆ ಒಳಗಡೆ ಅದನ್ನು ವಿಷಯನ ಮಂಡಿಸಿ ಅದನ್ನು ಚರ್ಚೆ ಮಾಡಿ ಅನುಮತಿ ತಗೊಂಡು ಆಮೇಲೆ ಈ ಪ್ರೊಕ್ಯೂರ್ಮೆಂಟಲ್ಲಿ ಟೆಂಡರ್ ಕರೆದಿ ಮಾಡಬೇಕು. ಯಾವುದೇ ಪ್ರೊಸೀಜರ್ ಇಲ್ಲದೇ ಗಾಳಿಗೆ ತೂರಿ ಯಥೇಚ್ಛವಾಗಿ ಇವತ್ತು ಭ್ರಷ್ಟಾಚಾರ ನಡೆದಿದೆ. ಶಾಸಕರು ಕೂಡ ಈ ಭ್ರಷ್ಟಾಚಾರಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಯಾಕೆ ಅಂದರೆ ಅವತ್ತು ಈ ಭ್ರಷ್ಟವನ್ನು ಉಳಿಸ್ಕೊಳ್ಳೋಕ್ಕೋಸ್ಕರ ರಾತ್ರಿ 6 ಗಂಟೆ ಶಾಸಕರು ಇವತ್ತು ಪುರಸಭೆಯಲ್ಲಿ ಕೂತ್ಕೊಂಡ್ರು. ಇವತ್ತು ಅವರ ರಾಜಕೀಯ ಬೆಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಶಿವರಾಮಣ್ಣನ ವಿರುದ್ಧ ಎತ್ಕಟ್ಟೋಕ್ಕೋಸ್ಕರ ಶಿವರಾಮಣ್ಣನ ವೈಯಕ್ತಿಕವಾಗಿ ತೇಜೋವಧೆ ಮಾಡಿಸೋಕ್ಕೆ ಅವ್ರನ್ನ ಬಳಸ್ಕೊಂಡು ಇವತ್ತು ಬಿಟ್ಟಿದ್ದಾರೆ. ಇವತ್ತು ಕಾನೂನು ಎಲ್ಲರಿಗೂ ದೊಡ್ಡದು ಅನ್ನೋದನ್ನು ಇವತ್ತು ಹೈಕೋರ್ಟು ಸಾಬೀತು ಮಾಡಿದೆ. ಕಾನೂನು ಅವತ್ತು ಸಭೆಯಲ್ಲಿ ನಡೆದಿಲ್ಲ, ಸಭೆ ಮುಂದೆ ಹಾಕಿದ್ದಾರೆ ಅಂತಲೂ ಕೂಡ ಪತ್ರಿಕೆಗಳ ಹೇಳಿಕೆ ಕೊಟ್ಟು ಸಭೆ ನಡೆದಿದೆ, ಅವಿಶ್ವಾಸದಲ್ಲಿ ನಮ್ಗೆ ಗೆಲುವಾಗಿದೆ ಅಂತ ಕಾನೂನು ಜ್ಞಾನ ಇಲ್ದಂಗೆ ನಡ್ಕೊಂಡ್ರು ಶಾಸಕರು. ಆದರೆ ಹೈಕೋರ್ಟ್ ಇವತ್ತು ಆ ಸಭೆ ಮುಂದೆ ಹಾಕಿರೋ ಸಭೆ ನಡೀಬೇಕು ಅನ್ನೋದನ್ನ ಎತ್ತಿಡ್ದಿದೆ. ಇವತ್ತು ಶಾಸಕರು ಈಗಲಾರು ಕೂಡ ಕಾನೂನು ಚೌಕಟ್ಟಿನಲ್ಲಿ ಕೆಲಸ ಮಾಡೋಂಥ ಕೆಲಸಗಳನ್ನ ಮಾಡಲಿ, ಕಾನೂನು ತಿಳ್ಕೊಂಡಾರ ಮಾಡಲಿ. ಸುಮ್ಮನೆ ಅವ್ರ ಮನಸ್ಸಿಗಿದ್ದಂಗೆ ಅವರು ಮನಸ್ಸಲ್ಲಿರೋಂಥದ್ದು ಕಾನೂನು ಇರಲ್ಲ, ತಿಳ್ಕೊಂಡಾರ ಮಾಡಲಿ. ಇವತ್ತು ಏನು ಪುರಸಭೆಯಲ್ಲಿ ಭ್ರಷ್ಟಾಚಾರ ಆಗಿದೆ, ಆ ಭ್ರಷ್ಟಾಚಾರಕ್ಕೆ ಸಂಪೂರ್ಣ ಬೆಂಬಲ ಶಾಸಕರು ಕೊಟ್ಟಿದ್ದಾರೆ. ಇವತ್ತು ಸಾಕಷ್ಟು ವಾರ್ಡ್ಗಳಲ್ಲಿ ರಸ್ತೆ, ಚರಂಡಿ, ನೀರಿನ ವ್ಯವಸ್ಥೆ ತೊಂದರೆ ಇದೆ. ಚೆನ್ನಾಗಿರೋ ರಸ್ತೆಗಳನ್ನ ಕಿತ್ತಾಕಿ ಮಾಡೋಂಥ ಕೆಲಸ ಮಾಡಿದರೆ ಶಾಸಕರು. ಮನೆ ಮುಂದೆ ಚೆನ್ನಾಗಿದೆ ರೋಡು, ಆ ರೋಡ್ನ ಕಿತ್ತಾಕಿ ಹೊಸ್ದಾಗಿ ರೋಡ್ ಮಾಡೋಂಥ ಕೆಲಸ ಮಾಡಿದರೆ. ಸಾಕಷ್ಟು ರೋಡ್ಗಳಲ್ಲಿ ಚರಂಡಿ ರಸ್ತೆಗಳಿಲ್ದರೆ ಜನ ಇವತ್ತು ಮಳೆಗಾಲದಲ್ಲಿ ತಿರುಗಾಡೋ ವ್ಯವಸ್ಥೆ ಇಲ್ದೇ ಗೋಳಾಡ್ತಿದ್ದಾರೆ. ಅದನ್ನು ಬಿಟ್ಟು ಯಾವ್ಯಾವ ಚೆನ್ನಾಗಿದೆ ರೋಡ ಇದೆ, ಕಂಟ್ರಾಕ್ಟರ್ದಾರನಿಗೆ ಅನುಕೂಲಕ್ಕೋಸ್ಕರ ಪರೋಕ್ಷವಾದ ಭ್ರಷ್ಟಾಚಾರ ಇದು. ಕಂಟ್ರಾಕ್ಟರ್ ಅನುಕೂಲಕ್ಕೋಸ್ಕರ ಮಾಡ್ತಾರಂಥ ಕೆಲಸ. ಇವತ್ತು 7.5 ಕೋಟಿ ಟೆಂಡರ್ ಕೆಲಸದಲ್ಲಿ ಬಹುತೇಕ ಚೆನ್ನಾಗಿರೋ ರೋಡ್ಗಳನ್ನ ಕಿತ್ತಾಕಿ ಮಾಡೋಂಥ ಕೆಲಸಗಳನ್ನ ಮಾಡ್ತಿದ್ದಾರೆ. ಬಡವರು, ನಿರ್ಗತಿಕರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.